ನಮಸ್ಕಾರ. ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನಿನ್ನೂ ಡಮಾನಲ್ಲೇ ಇದ್ದೀನಿ. ಬಟ್ ನೀವು ಇದನ್ನ ಕೇಳುವಾಗ ನಾನು ದುಬೈಗೆ ಬಂದಿರ್ತೀನಿ. ಇಲ್ಲಿ ತುಂಬಾ ಚಳಿ ಇದೆ. ತುಂಬಾ ಸರ್ಪ್ರೈಸಿಂಗ್ಲಿ ಚಳಿ ಇದೆ. ಒರಿಜಿನಲ್ ಕ್ರಿಕೆಟ್ ಟೀ ಶರ್ಟ್‌ನ ಕ್ರಿಕೆಟ್ ಸ್ವೆಟರ್‌ನ ತಗೊಂಡು ಹಾಕೊಂಡಿದ್ದೀನಿ. ಊರಿಗೆ ಬಂದಿದ್ರಲ್ಲಿ ತುಂಬಾ ಸಂತೋಷ ಇದೆ. ಊರ್ನೆಲ್ಲ ಸುತ್ತಾಡಿ ನೋಡ್ದೆ. ಆಂಟನಿ ಅಂತ ಒಬ್ರು ನಾನು ಭೇಟಿ ಮಾಡ್ದೆ. ವಿನೋದ್ ಕಂಡಿರ್ಗ ಅವರನ್ನ. ಹಿ ವಾಸ್ ವೆರಿ ಹೆಲ್ಪ್‌ಫುಲ್ ಐಡೆಂಟಿಫೈಯಿಂಗ್ ದಿ ವರ್ಲ್ಡ್ ಸೈಟ್ಸ್. ಯಾಕಂದ್ರೆ ಅವರು 1982ನಲ್ಲಿ ನಾನು ಲಾಸ್ಟ್ ಆಗಿ ಬಂದಾಗ್ಲೇನೆ ಅವರು ಇಲ್ಲಿಗೆ ಬಂದಿದ್ದಾರೆ. ಅವ್ರಿಗೆಲ್ಲಾನು ನೆನಪಿದೆ. ಚೆನ್ನಾಗಿ ಸುತ್ತಾಡಿ ತೋರಿಸಿದ್ರು. ನಮಸ್ಕಾರ ಸರ್, ಎಲ್ರಿಗೂ ನಮಸ್ಕಾರ. ನೆನ್ನೆ ಮಿಸ್ ಮಾಡಿದಂತ ಪ್ರಶ್ನೆಗಳು ಇವತ್ತು ಸರ್. ಸರ್, ಈಗ Q3 ರಿಸಲ್ಟ್ಸ್ ನ ನೋಡಿದ್ರಿ ಅಂತ ಅಂದ್ರೆ ಟಾಟಾ ಮೋಟಾರ್ಸ್ ತಗೊಂಡ್ವಿ ಅಂತಂದ್ರೆ ಟಾಟಾ ಕಮರ್ಷಿಯಲ್ ವೆಹಿಕಲ್ 1105 ಕ್ರೋರ್ಸ್ ಪ್ರಾಫಿಟ್ ನ ಮಾಡಿದ್ದಾರೆ. ವೆರಸ್ ಪ್ಯಾಸೆಂಜರ್ ವೆಹಿಕಲ್ ಅರೌಂಡ್ 3400 ಕ್ರೋರ್ಸ್ ಲಾಸ್ ಮಾಡಿದ್ದಾರೆ. ಪ್ಯಾಸೆಂಜರ್ ವೆಹಿಕಲ್ ಲಾಸ್‌ನ ನೀವು ದೊಡ್ಡದಾಗಿ ಕನ್ಸಿಡರ್ ಮಾಡೋದು ಬೇಡ. ಈ ಲಾಸ್‌ಗೆ ಕಾರಣ JLR. JLR‌ನ ಬಿಟ್ಬಿಟ್ರಿ ಅಂತಂದ್ರೆ ಇದು ಹೈಲಿ ಪ್ರಾಫಿಟಬಲ್ ಆಗಿರುತ್ತೆ. JLR ಈ ಸೈಬರ್ ಸೆಕ್ಯೂರಿಟಿ ಅಟ್ಯಾಕ್ ಇಂದ ಬಂದಂತ ಲಾಸಸ್ಸು ಲಾಂಗ್ ಟರ್ಮ್ ಅಲ್ಲಿ ಆಗ್ಬಿಡುತ್ತೆ. ಇದನ್ನ ಇಗ್ನೋರ್ ಮಾಡ್ಬಿಟ್ಟು ಹೋಗಿ ಕೆಲಸ ನೋಡಿ. ಅದರಿಂದಾನೇ PB ಬಾಲಾಜಿನ ಚೇರ್ಮನ್ ಪೋಸ್ಟ್ ಇಂದ ಬದಲಾಯಿಸಿ JLR CEO ಆಗಿ ಕಳಿಸಿದ್ದಾರೆ. ಹಳೆ ಇದ್ದಂತ CEO ಮನೆಗೆ ಕಳಿಸಿದ್ದಾರೆ. ಓಕೆ ಸರ್, ಇದರಲ್ಲಿ ಇನ್ನೊಂದು ಪ್ರಶ್ನೆ. ಈಗ ಇದು ಲಾಸ್ ಅನ್ನೇ ಈ ಶಾರು ಈ ಲೆವೆಲ್ ಅಲ್ಲಿ ಇದೆ ಅಂತ ಅಂದ್ರೆ ನೀವ್ ಹೇಳಿದಂಗೆ ಲಾಸ್ ನ ಎಟಿಕೇಟ್ ಮಾಡ್ಬಿಟ್ರು ಅಂತ ಇಟ್ಕೊಳ್ಳೋಣ. ಆಗ ಅದರ ನೆಕ್ಸ್ಟ್ ಲೆವೆಲ್ ಮೂವ್ಮೆಂಟ್ ಅಂತ ಇರೋವಾಗ ನಾನು ಈ ಲಾಸ್ ನ ಯೂಸ್ ಮಾಡ್ಕೊಳ್ಳೋ ತರ ಇದ್ರಲ್ಲಿ ಸ್ವಲ್ಪ ಎಳಿಬಹುದು. ಇದು ಕಮರ್ಷಿಯಲ್ ವೆಹಿಕಲ್ದು ಪ್ರೈಸ್ ಹೈ ಆಗಿದ್ರು ಕೂಡ ಇವಾಗ ನೀವು ಡೀಪ್ ಆಗಿ ಸ್ಟಡಿ ಮಾಡಿದ್ದೀರಾ. ಇದು ಡೆಫಿನೆಟ್ ಆಗಿ ಇವಾಕೋ ದೊಡ್ಡದಾಗುತ್ತೆ. ಎರಡನ್ನೂ ನೀವು ಕನ್ಸಿಡರ್ ಮಾಡೋದು ನಿಮಗೆ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಬೆನಿಫಿಟ್ ಆಗಿರುತ್ತೆ. ಓಕೆ ಸರ್, ನಮ್ಗೆ ಆಕ್ಚುಲ್ ಆಗಿ ನೋಡಿದ್ರಿ ಅಂತಂದ್ರೆ ಈ ವೆಹಿಕಲ್ಸ್ ಕಂಪನಿ ಟಾಟಾಸ್ನ ಬಿಟ್ರೆ ಬೇರೆ ಯಾವ್ದು PE ಕಡಿಮೆ ಆಗಿರೋದು ಇದೆ ಇಂಡಿಯಾದಲ್ಲಿ ಅನ್ನುವಂತ ಸಿಚುವೇಶನ್ ಅಲ್ಲಿ ಇದೆ ಸರ್. ಅದರಿಂದಾನೇ ಕೇಳ್ತಾ ಇದೀವಿ. ಅದಾದ್ಮೇಲೆ ಸೌತ್ ಇಂಡಿಯನ್ ಬ್ಯಾಂಕ್ CEO PR ಶೇಷಾದ್ರಿ ರಿಟೈರ್ ಆಗ್ತಾ ಇದ್ದಾರೆ. ನೀವು ಆಗಾಗ ಹೇಳುವಂತದ್ದು PR ಶೇಷಾದ್ರಿ ಅದನ್ನ ಟರ್ನ್ ಅರೌಂಡ್ ಮಾಡ್ಬಿಡ್ತಾರೆ. ಈಗ ಅವರು ಅಷ್ಟು ಚೆನ್ನಾಗಿ ಮಾಡೋರಾಗಿದ್ದಿದ್ರೆ ರಿಟೈರ್ಮೆಂಟ್ ನ ಇನ್ನೂ 2 ವರ್ಷ ಮುಂದೂಡೋದಕ್ಕೆ ಮ್ಯಾನೇಜ್ಮೆಂಟ್ ಯಾಕೆ ಮುಂದೆ ಬಂದಿಲ್ಲ ಅನ್ನುವಂತ ಒಂದು ಸಂದೇಹ ಬರ್ತಾ ಇದೆ ಅಲ್ವಾ ಸರ್? ಮ್ಯಾನೇಜ್ಮೆಂಟ್ ಮುಂದೆ ಬಂದ್ರು ಇವರು ಪರ್ಸನಲ್ ರೀಸನ್ಸ್ಗೋಸ್ಕರ ಹೊರಗಡೆ ಹೋಗ್ತಾ ಇದ್ದಾರೆ. ಇವ್ರು ಹೋಗಿ ಇನ್ನೊಂದು ಬ್ಯಾಂಕ್ಗೋ ಇನ್ನೊಂದು ಪರ್ಸನಲ್ ಫೈನಾನ್ಸ್ಗೋ ಸೇರ್ತಾರೆ ಅನ್ನೋದು ಗೊತ್ತು. ಈ ಬ್ಯಾಂಕು ಚೆನ್ನಾಗಿ ಟರ್ನ್ ಅರೌಂಡ್ ಆಗಿದೆ. ಈ ಡಿಪ್ ಅಂತ ಅನ್ನೋದು ಒಂದು ಒಳ್ಳೆ ಆಪರ್ಚುನಿಟಿ ಆಗಿ ನಾನು ನೋಡ್ತಾ ಇದ್ದೀನಿ. ಇವರು ಒಳ್ಳೆ ಮ್ಯಾನೇಜರ್ ಇನ್ನೊಬ್ಬ PR ಶೇಷಾದ್ರಿನ ಕರ್ಕೊಂಡು ಬರ್ತಾರೆ ಅನ್ನೋದ್ರಲ್ಲಿ ನನಗೆ ಸಂದೇಹನೇ ಇಲ್ಲ. ಈ ಬ್ಯಾಂಕ್ ಅಲ್ಲಿ ಲಾಂಗ್ ಟರ್ಮ್ ಅಲ್ಲಿ ಕರ್ನಾಟಕ ಬ್ಯಾಂಕು ಸೌತ್ ಇಂಡಿಯನ್ ಬ್ಯಾಂಕ್ ಅಲ್ಲಿ ಪ್ರಾಬ್ಲಮ್ ಬಂದು ಬಟ್ ಆ ಸಮಸ್ಯೆಲ್ಲ ಕೂಡ ಇವ್ರು ಸಾಲ್ವ್ ಮಾಡ್ಬಿಟ್ಟೆ ಹೊರಗಡೆ ಹೋಗ್ತಾ ಇದಾರೆ ಅನ್ನೋ ತರ ಕೇಳ್ಪಟ್ವಿ ಸರ್. ಒಂದು ಲೆವೆಲ್ಗೆ ಸಾಲ್ವ್ ಮಾಡಿದ್ದಾರೆ. ಆ ಒಂದು ಅಗ್ರಿಮೆಂಟ್ಗೆ ಸಹಿ ಹಾಕಿದ್ದಾರೆ. ಓಕೆ ಸರ್. ಆಮೇಲೆ IDFC ಫಸ್ಟ್ ಬ್ಯಾಂಕ್ Q3 ನಲ್ಲಿ ಅವರ ಪ್ರಾಫಿಟ್ 48% ಇನ್ಕ್ರೀಸ್ ಆಗಿದೆ. IDFC ಇನ್ನೂ ಕೂಡ ನಿಮ್ಮ ಪಟಾಕಿ ಲಿಸ್ಟ್ ಅಲ್ಲಿ ಇದೆಯಾ ಅಥವಾ ವಜ್ರದ ಸೂಜಿ ಆಗಿದೆಯಾ ಸರ್? ಪ್ರೈಸ್ ಟು ಬುಕ್ 1.6 ಇದೆ. ಇಲ್ಲ, ಇನ್ನೂ ಪಟಾಕಿ ಲಿಸ್ಟ್ ಅಲ್ಲಿ ಇದೆ. ಸ್ವಲ್ಪ ದಿನಕ್ಕೆ ಆಗಾಗ ಒನ್ಸ್ ಅ ವೀಕ್ ಯು ಕ್ಯಾನ್ ಕನ್ಸಿಡರ್. ಇದು ಡೆಫಿನೆಟ್ ಆಗಿ ಇನ್ನು ಒಂದು ಲಾಂಗ್ ಟರ್ಮ್ ಅಲ್ಲಿ ಇನ್ನೊಂದು 15 ವರ್ಷ ಸರ್ವಿಸ್ ಇದೆ. ಲಾಂಗ್ ಟರ್ಮ್ ಅಲ್ಲಿ ಡೆಫಿನೆಟ್ ಆಗಿ ಮುಂದಿನ ಟಾಪ್ 5 ಇಂಡಿಯನ್ ಬ್ಯಾಂಕ್ಸ್ ಅಲ್ಲಿ ಇದು ಒಂದಾಗಿ ಡೆಫಿನೆಟ್ ಆಗಿ ಬರುತ್ತೆ. ಸರ್, ಅದಾದ್ಮೇಲೆ ಕೆವಿನ್ ವಾಶ್ ಮುಖ್ಯವಾಗಿ ಹೇಳಿರುವಂತ ಒಂದು ವಿಷಯ, ಫೆಡ್ ಬ್ಯಾಲೆನ್ಸ್ ಶೀಟ್ ನ ಶಿಂಕ್ ಮಾಡ್ತೀನಿ, ಕಡಿಮೆ ಮಾಡೋದಕ್ಕೋಸ್ಕರ ಏನ್ ಕೆಲಸ ಮಾಡ್ಬೇಕು ಅದನ್ನ ನಾನು ಮಾಡ್ತೀನಿ. ಇದು ಮಾರ್ಕೆಟ್ ಅಲ್ಲಿ ಯಾವ ರೀತಿಯಾದ ಇಂಪ್ಲಿಕೇಶನ್ಸ್ ನ ಕೊಡುತ್ತೆ? ಇದು ಮಾರ್ಕೆಟ್ ಗೆ ಟಫರ್ ಟೈಮ್ಸ್ ಅಹೆಡ್ ಅಂತೆಲ್ಲ ತುಂಬಾ ವಿಷಯಗಳನ್ನ ಓದಿದೀವಿ. ಡೆಫಿನೆಟ್ ಆಗಿ ಕೆವಿನ್ ಮೋಶ್ ಬ್ಯಾಲೆನ್ಸ್ ಶೀಟ್ ನ ಕಡಿಮೆ ಮಾಡಿದ್ರೆ, ಯಾಕೆಂತಂದ್ರೆ ಈಗ 1 ಟ್ರಿಲಿಯನ್ ಇದ್ದಂತ ಬ್ಯಾಲೆನ್ಸ್ ಶೀಟ್ ನ 10 ಟ್ರಿಲಿಯನ್ ಮಾಡಿದ್ದಾರೆ. ಇವರು ಒಂದು 2 ಟ್ರಿಲಿಯನ್ ಕಟ್ ಮಾಡಿದ್ರು ಕೂಡ ಮಾರ್ಕೆಟ್ ಅಲ್ಲಿ ಆಗುತ್ತೆ. ಸ್ಟಾಕ್ ಮಾರ್ಕೆಟ್ಗೆಲ್ಲ ಟಫ್ ಟೈಮ್ಸ್ ಇದು. ಈ ರೇಟ್ನ ಅವರು ಮಾಡಿದ್ರು ಅಂತಂದ್ರೆ ಕಾಸ್ಟ್ ಆಫ್ ಮನಿ ಏರುತ್ತೆ, ಇಂಟ್ರೆಸ್ಟ್ ರೇಟ್ ಏರುತ್ತೆ. ಗೋಲ್ಡ್ ಅಲ್ಲಿ ನಮಗೆ ತಿರ್ಗಾ ಒಂದು ಬೈಯಿಂಗ್ ಆಪರ್ಚುನಿಟಿ ಬರುತ್ತೆ. ಓಕೆ, ಮಾರ್ಕೆಟ್ ಅಲ್ಲಿ ಈಗ ನಾವು ತುಂಬಾ ಸೂಕ್ಷ್ಮದಿಂದ ಇರಬೇಕು ಅಂತ ಅರ್ಥ ಮಾಡ್ಕೋಬಹುದಾ ಸರ್? ಕೇರ್ಫುಲ್ ಆಗಿರ್ಬೇಕು. ಮಾರ್ಕೆಟ್ ಡೆಫಿನೆಟ್ ಆಗಿ ಕ್ರಾಕ್ ಆಗುತ್ತೆ. ಇದನ್ನ ಮಾಡಿದ್ರು ಅಂತಂದ್ರೆ ಮಾರ್ಕೆಟ್ ಫಸ್ಟ್ ಬೀಳುತ್ತೆ. ಇದನ್ನ ಅವರು ಮಾಡಿದ್ರು ಅಂತಂದ್ರೆ ಡೆಫಿನೆಟ್ ಆಗಿ ಗೋಲ್ಡ್ ಬೆಲೆ ಕ್ರಾಕ್ ಆಗುತ್ತೆ. ಕ್ರಾಕ್ ಆಗುತ್ತೆ ಅಂತಂದ್ರೆ ಕೆಳಗೆ ಹೋಗುತ್ತೆ ಮೇಲ್ ಹೋಗುತ್ತೆ ಅಂತ ಹೇಳ್ತಿದ್ದೀರಾ? ಕೆಳಗಡೆ ಹೋಗುತ್ತೆ. ಅವ್ರು ಇದನ್ನ ಮಾಡಿದ್ರು ಗೋಲ್ಡ್ ಬೆಲೆ ಇಳಿಯೋದಕ್ಕೆ ಸಾಧ್ಯತೆಗಳು ತುಂಬಾ ಪ್ರಕಾಶಮಾನವಾಗಿದೆ. ರೆಡ್ ಬ್ಯಾಲೆನ್ಸ್ ಶೀಟ್ ಸಬ್ಸ್ಟಾನ್ಷಿಯಲ್ ಆಗಿ ಕಡಿಮೆ ಮಾಡು. ಗೋಲ್ಡ್ ಒಂದು $300-400 ಬೀಳುತ್ತೆ. 4500 ಹೋಗೋದಕ್ಕೆ ಸಾಧ್ಯತೆಗಳು ಪ್ರಕಾಶಮಾನವಾಗಿದೆ. ಅದು ಮುಂಚೆನೆ 4500ಕ್ಕೆ ಹೋಗ್ಬಿಡ್ತು ಅಲ್ದ್ರೆ ಆ ಟೈಮಲ್ಲಿ 4000 ಇಳಿಯೋದಕ್ಕೆ ಸಾಧ್ಯತೆಗಳಿದೆ. ಇಫ್ ಈ ಕ್ಯಾರೀಸ್ ಆಫ್ ದಿಸ್ ಟ್ರಿಟ್. ಓಕೆ, ಓಕೆ, ಫೈನ್ ಸರ್.
ಸರ್ ಆಮೇಲೆ ಬಂದು ಮುಂದಿನ ವರ್ಷದಲ್ಲೆಲ್ಲ ಮಿಡಲ್ ಅಂದ್ರೆ ಇಂಟೀರಿಯರ್ ಜಾಬ್ಸ್ನೆಲ್ಲ ಡೆಮಾಲಿಷ್ ಮಾಡ್ಬಿಡುತ್ತೆ ಅಂತ ಹೇಳಿ ಆಂಥ್ರೋಪಿಕ್ ಸಿಇಒ ಹೇಳಿದ್ದಾರೆ. US ಸಾಫ್ಟ್ವೇರ್ ಸ್ಟಾಕ್ಸ್ ಎಲ್ಲ ಅರೌಂಡ್ $1 ಟ್ರಿಲಿಯನ್ ಲೆವೆಲ್ಗೆ ಹೋದ ವಾರ ಬಿದ್ದಿದೆ. ಸೊ ಇದನ್ನ ಹೇಗೆ ನೋಡ್ತಾ ಇದ್ದೀರಾ ಸರ್? ವಾಟ್ ವಿಲ್ ಬಿ ದ ನೆಕ್ಸ್ಟ್ ಫಾರ್ IT ಕಂಪನೀಸ್? ಎಂಟ್ರಿ ಲೆವೆಲ್ ಅಲ್ಲಿ ಜಾಬ್ಸ್ ಡೆಫಿನೆಟ್ ಆಗಿ ಹೋಗುತ್ತೆ. ಸಾಫ್ಟ್ವೇರ್ ಸರ್ವಿಸ್ ಯಾರೆಲ್ಲ ಮೇನ್ ಆಗಿ ಕೊಡ್ತಾ ಇದ್ದಾರೋ ಅವರಿಗೆಲ್ಲ ಡೆಫಿನೆಟ್ ಆಗಿ ಪ್ರಾಬ್ಲಮ್ ಆಗುತ್ತೆ. ಅದರಿಂದಾನೇ ನಮ್ಮ ಊರಲ್ಲಿ ಈ IT ಸ್ಟಾಕ್ಸ್ ಎಲ್ಲ ಕರೆಕ್ಟ್ ಆಯ್ತು. ಬಟ್ ನನ್ನ ಫೀಲಿಂಗ್ ಏನು ಅಂತ ಅಂದ್ರೆ ಆಂಥ್ರಪ್ರಿನ ಯೂಸ್ ಮಾಡೋದಕ್ಕೆ ನಿಮಗೆ ಜನಗಳು ಬೇಕು. ಯಾಕಂದ್ರೆ ಅಮೆರಿಕನ್ಸ್ ಯೂಸ್ ಮಾಡೋ ತರ ತುಂಬಾ ಇಂಡಿಯನ್ಸ್ಗೆ ಅದು ಅರ್ಥ ಆಗಲ್ಲ. ದ ಸ್ಕಿಲ್ ಸೆಟ್ ವಿಲ್ ಚೇಂಜ್ ಬಟ್ ಎಂಪ್ಲಾಯ್ಮೆಂಟ್ ವಿಲ್ ಬಿ ದೇರ್. ತುಂಬಾ ಎಂಟ್ರಿ ಲೆವೆಲ್ ಜಾಬ್ಸ್ ಡೆಫಿನೆಟ್ ಆಗಿ ಅವ್ರು ಹೇಳಿದ ತರ ಹೋಗುತ್ತೆ. ಓಕೆ ಸರ್. ಸೊ ಆ ಸ್ಕಿಲ್ ಸೆಟ್ ಚೇಂಜ್ ಆಗುತ್ತೆ. ಅದನ್ನ ಅಪ್ಗ್ರೇಡ್ ಮಾಡ್ಕೋಬೇಕು, ಅಪ್‌ಸ್ಕಿಲ್ ಮಾಡ್ಕೋಬೇಕು ಅನ್ನೋದೇ ಪಾಯಿಂಟ್. ಎಸ್ ಎಸ್ ಓಕೆ. ಅದಾದ್ಮೇಲೆ ಈ ಫೆಡರಲ್ ಬ್ಯಾಂಕ್ ಅಲ್ಲಿ 9.99% ಬ್ಲಾಕ್ ಸ್ಟೋನ್ ನ ತಗೊಳ್ಳೋದಕ್ಕೆ ಅಪ್ರೂವಲ್ ಸಿಕ್ಕಿದೆ. KDS ಒಳಗಡೆ ತಗೊಂಡ್ ಬಂದಿದ್ದಾರೆ ಫಂಡ್ನ. KDS ಇನ್ನು ಅಗ್ರೆಸಿವ್ ಆಗಿ ಗ್ರೋ ಆಗುತ್ತೆ. IDFCನು ಫೆಡರಲ್ ಬ್ಯಾಂಕು ಸ್ಪರ್ಧೆಗೆ ಇಳಿದು ಒಬ್ರಿಗೊಬ್ರು ಹೊಡೆದಾಡ್ಕೋತಾರೆ. ಬಟ್ ಫೆಡರಲ್ ಬ್ಯಾಂಕು ತುಂಬಾ ವರ್ಷದಿಂದ ಇರುವಂತ ಬ್ಯಾಂಕ್ ಅಲ್ವಾ ಸರ್? ಅದರಿಂದ ಲೆಗಸಿ ಪ್ರಾಬ್ಲಮ್ಸ್ ಅನ್ನ ಇರುತ್ತಲ್ವಾ, ಯೂನಿಯನ್ ಅದನ್ನ ಪ್ರಾಬ್ಲಮ್ಸ್ ಇರುತ್ತಲ್ಲ. ಓಕೆ, ಓಕೆ. ಬಟ್ ಇವಾಗ ಇವರು ಇಂಟರ್ನ್ಯಾಷನಲ್ ಸ್ಟೇಕ್ ಹೋಲ್ಡರ್ಸ್ ನ ಒಳಗಡೆ ಕರ್ಕೊಂಡು ಬರ್ತಾ ಇದ್ದಾರೆ ಅಂತ ಅಂದ್ರೆ ಅದು ಮಾರೋದಕ್ಕೆ ಸಮ ಅಲ್ವಾ ಸರ್ ಅದು? ವಾನ್ ಪಿಂಕರ್ಸ್ IDFC ನಲ್ಲಿ ಮಾಡಿದ ತರ ಮಾಡೋದಕ್ಕೆ ಸಾಧ್ಯತೆಗಳಿದೆಯಾ? ಅದೆಲ್ಲ ಏನು ನಡೆಯಲ್ಲ. ಫೈನಲಿ ಕಂಟ್ರೋಲ್ ಹ್ಯಾಸ್ ಟು ಬಿ ವಿತ್ ಇಂಡಿಯನ್ಸ್ ಓನ್ಲಿ. ಕಂಟ್ರೋಲ್ನ ಹೋಗಲ್ಲ ಅನ್ನೋದನ್ನ ಬಿಟ್ರೆ ಬೆಲೆ ಸರಿಯಾದ ಸ್ಪರ್ಧೆ ಅಂತ ಒಂದು ಕಡೆ ಬರುತ್ತೆ. ಓಹ್! ಶಭಾಷ್! ಸರಿಯಾದ ಸ್ಪರ್ಧೆ. ನನಗೆ ಒಂದು ಮೇಲ್ ಬಂದಿತ್ತು ಸರ್. ITC ಇಂದ ಒಂದು ಮೇಲ್ ಬಂತು. ನನಗೆ ಗೊತ್ತಿದ್ದಂಗೆ ತುಂಬಾ ಜನರಿಗೆ ಆ ಮೇಲ್ ಬಂದಿರುತ್ತೆ. ಅದ್ರಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ ₹6.50 ನಿಮ್ಗೆ ಕೊಟ್ಬಿಡ್ತೀವಿ. ಫೆಬ್ರವರಿ 26ರಿಂದ ಫೆಬ್ರವರಿ 28 ಒಳಗಡೆ ನಿಮ್ಗೆ ಈ ದುಡ್ಡು ಬರುತ್ತೆ ಅಂತ ಹೇಳಿದ್ದಾರೆ. ಅದ್ರಲ್ಲಿ ಬರುವಂಥ ಡಿವಿಡೆಂಟ್ನ ತಿರ್ಗಾ ITC ನಲ್ಲೇ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಓಕೆ ಸರ್. ಅದ್ರಲ್ಲಿ ಅವ್ರು ಹೇಳ್ತಿದ್ದು ಏನು ಅಂತಂದ್ರೆ ನಾವೇ 10% TDSನ ಹಿಡಿದು ಕೊಟ್ಬಿಡ್ತೀವಿ. ಪ್ಯಾನು, ಆಧಾರು ಲಿಂಕ್ ಆಗದೆ ಇದ್ರೆ 20% ಹಿಡ್ದೆ ಕೊಡ್ತೀವಿ ಅಂತ ಅದ್ರಲ್ಲಿ ಹೇಳಿದ್ದಾರೆ. ಹೌದು. ಸೊ ಈಗ 10,000ಕ್ಕಿಂತ ಅದು ಮೇಲೆ ಅದು ಡಿವಿಡೆಂಡ್ ಬಂತು ಅಂತ ಅಂದ್ರೆ ಅದನ್ನ ಹಿಡಿತೀವಿ, ಇಲ್ಲ ಅಂದ್ರೆ ಇದೆಯಲ್ಲ ಅಂತ ಹೇಳಿದ್ದಾರೆ. ಆಗಿದ್ರೆ ಒಂದು 1,000 ಶೇರೋ 2,000 ಶೇರೋ ಇಟ್ಟಿರುವಂತವ್ರು ಎಲ್ರಿಗೂನು ಟ್ಯಾಕ್ಸ್ ಹೋಗುತ್ತೆ ಅಂತ ನಾವು ಅರ್ಥ ಮಾಡ್ಕೋಬಹುದಾ ಸರ್? ಈ ಟ್ಯಾಕ್ಸ್ ಅಲ್ಲಿ ಏನ್ ಪ್ರಾಬ್ಲಮ್ ಬರುತ್ತೆ? ಅದು ನನ್ನಿಂದ ತಿರ್ಗಾ ತಗೊಳ್ಳೋದಕ್ಕಾಗತ್ತಾ? ತಿರ್ಗಾ ನೀವು ರಿಟರ್ನ್ ಫೈಲ್ ಮಾಡಿ ತಗೋಬಹುದು. ತಗೊಳ್ಳೋದಕ್ಕಾಗುತ್ತೆ. ಇಲ್ಲ ಅದು ನನ್ನ ಈ ಸ್ಯಾಲರಿ ಸ್ಲ್ಯಾಬ್ ಅಲ್ಲಿ ಹೋಗಿ ಬೀಳತ್ತಾ ಸರ್? ನಿಮ್ಮ ಸ್ಯಾಲ್ರಿ ಸ್ಲ್ಯಾಬಲ್ಲೇ ಬೀಳುತ್ತೆ. ಬಟ್ ಅದು ನಿಮಗೆ ಟ್ಯಾಕ್ಸ್ ಪೇ ತರ ಲೆಕ್ಕ ಬರುತ್ತೆ. ನೀವು ಅದನ್ನ ತಗೊಳ್ಳೋದಕ್ಕಾಗುತ್ತೆ. ನೀವು ನಮ್ಮ ಟೀಮ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಡೆಫಿನೆಟ್ ಆಗಿ ನಾವು ಹೆಲ್ಪ್ ಮಾಡ್ತಿದ್ದೆ. ಓಕೆ ಸರ್. ನನ್ನ ಅಂಡರ್ಸ್ಟ್ಯಾಂಡಿಂಗ್ ಕರೆಕ್ಟ್ ಅಂತ ಅವ್ರ ಹತ್ರ ಏನಿದೆ ಸ್ವಲ್ಪ ಯೂಸ್ಫುಲ್ ಆಗಿರುತ್ತೆ ಸರ್. ನನ್ನ ಸ್ಯಾಲರಿ 10 lakh ಇದೆ, ಡಿವಿಡೆಂಟ್ ಒಂದು 15,000 ಬಂದಿದೆ ಅಂತ ಅಂದ್ರೆ ಅದು ಆಡ್ ಆಗ್ಬಿಡುತ್ತೆ. ನಾನು PVS ಫೈಲ್ ಮಾಡಿ ತಗೋಬಹುದು, IT ರಿಟರ್ನ್ಸ್ ಫೈಲ್ ಮಾಡಿ ತಗೋಬಹುದು. ವೆರಸ್ ನನ್ನ ಸ್ಯಾಲರಿ 12 lakh ಅಥವಾ 13 lakh ಇದೆ ಅಂತ ಅಂದ್ರೆ ನಾನು ಅದು ಟ್ಯಾಕ್ಸ್ ಲೆವೆಲ್ ಹೋಗಿ ಅದು ನಾನು ಟ್ಯಾಕ್ಸ್ ಕಟ್ತಿದ್ದ ತರ ಲೆಕ್ಕ ತಗೋಬೇಕು. ಕರೆಕ್ಟಾ ಸರ್? ಓಕೆ ಸರ್. ಸೊ ಎಲ್ರಿಗೂ ಈ ಮೇಲ್ ಬಂದಿರೋದ್ರಿಂದ ಒಂದು ಕನ್ಫ್ಯೂಷನ್ ಇದ್ದಿರುತ್ತೆ. ಕಮೆಂಟ್ಸ್ ಅಲ್ಲೂ ಇದ್ರ ಬಗ್ಗೆ ತುಂಬಾ ಜನ ಕೇಳ್ತಾರೆ ಅನ್ನೋದ್ರಿಂದ ತಕ್ಷಣ ನಾನು ನಿಮ್ಮ ಹತ್ರ ಕೇಳ್ಬಿಡೋಣ ಅಂತ ಕೇಳಿದೆ ಸರ್. ತಮಿಳ್ನಾಡು ಮರ್ಕೆಂಟೈಲ್ ಬ್ಯಾಂಕ್ ರಿಸಲ್ಟ್ಸ್ ಚೆನ್ನಾಗಿ ಬಂದಿದೆ. ಅವರ IPO ಪ್ರೈಸ್ಗಿಂತ ಕೆಳಗಡೆ ಇರುವಾಗಲೇ ಕನ್ಸಿಡರ್ ಮಾಡಿ ಅಂತ ಹೇಳಿದ್ದೆ. ಇನ್ನೂ ಅದರ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ. ಓನರ್ಶಿಪ್ ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂತಂದ್ರೆ ಇನ್ನು ಗ್ರೇಟರ್ ಹೈಟ್ಸ್ ಹೋಗುತ್ತೆ ಈ ಬ್ಯಾಂಕ್. ಓಕೆ ಸರ್. ಇದನ್ನ ನೀವು ಈ IDFC ಫೆಡರಲ್ ಬ್ಯಾಂಕ್ ಈಕ್ವಲ್ ಆಗಿ ಇದನ್ನ ಎದುರು ನೋಡ್ತಾ ಇದ್ದೀರಾ ಸರ್? ಅದು ಓನರ್ಶಿಪ್ ರಿಸಾಲ್ವ್ ಆಯ್ತು ಅಂದ್ರೆ ಅದಕ್ಕೆ ಈಕ್ವಲ್ ಆಗಿ ಬಂದ್ಬಿಡುತ್ತೆ. ಬಟ್ ಅದು ರಿಸಾಲ್ವ್ ಆಗೋದಕ್ಕೆ ಹಲವು ವರ್ಷಗಳಾಗುತ್ತೆ. ಓಕೆ. ಅದುವರೆಗೂ ತಾಳ್ಮೆಯಿಂದ ಇರೋದಕ್ಕೆ ರೆಡಿನಾ ಅನ್ನೋದು ಪ್ರಶ್ನೆ. ಹೌದು. ಆದ್ರೆ ನೀವು ಯಾರ ಬಗ್ಗೆ ನೀವು ತುಂಬಾ ದಿನದಿಂದ ಅದನ್ನೇ ಹೇಳ್ತಾ ಇದ್ದೀರಾ. ವರ್ಷಕ್ಕೆ ವೇಟ್ ಮಾಡಕ್ ಆಗುತ್ತೆ ಅಂದ್ರೆ ಕನ್ಸಿಡರ್ ಮಾಡಿ ಅಂತ. ಇಲ್ಲ, ಬದಲಾವಣೆ ಇಲ್ಲ. ಓಕೆ ಸರ್. ನೆಕ್ಸ್ಟ್ ಈ ಟಾಟಾ ಪವರ್ ಸರ್, ಅವರ Q3 ಕೂಡ ಬಂದಿದೆ. ಸರ್ ಅವ್ರದ್ದು Q3 ರಿಸಲ್ಟ್ಸ್ ಫ್ಲಾಟ್ ಆಗಿದ್ರು ಕೂಡ ನನಗೆ ಆ ಮುದ್ರಾ ಇದು ಪವರ್ ಪ್ಲಾಂಟ್ದು ಅವರು ಈ ಕೊಡಬೇಕಾಗಿರೋಂಥ ದುಡ್ಡನ್ನ ಗೌರ್ಮೆಂಟ್ ಅವ್ರು ಕೊಟ್ಟಿಲ್ಲ. ಏನೇ ಅಲ್ಟ್ರಾ ಪವರ್ ಪ್ಲಾಂಟ್ ಅನೌನ್ಸ್ ಮಾಡಿದ್ರು ಗೌರ್ಮೆಂಟು ಒಂದು ಕೃಷ್ಣಾಪುರದಲ್ಲಿ ಒಂದು ಇನ್ನೊಂದು ಜಾಗದಲ್ಲಿ 4 ಜನದಲ್ಲಿ ಬರೀ ಟಾಟಾ ಮಾತ್ರನೇ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಿದ್ದು. ಆ ಪ್ರಾಜೆಕ್ಟು ಅವರ ಲೆಕ್ಕಕ್ಕೆ ಅದು ಫೇಲಿಯರ್. ಬಟ್ ಅವರು ಹಾಕಿದಂಥ ದುಡ್ಡಿಗೆ ಅವರಿಗೆ ರಿಟರ್ನ್ ಅದರಲ್ಲಿ ಸಿಕ್ಕಿಲ್ಲ. ಬಟ್ ಕೋರ್ ಪ್ರೈಸ್ಗೂ ಅದರಲ್ಲೇ ಇದಾಗೋಯ್ತು. ಇಂಡೋನೇಷ್ಯಾದಲ್ಲಿ ಅವರಿಂದ ಕೋಲ್ನ ತಗೊಂಡು ಇಂಡಿಯಾಗೆ ತಗೊಬರೋದಕ್ಕಾಗಲಿಲ್ಲ. ಯಾಕೆಂತಂದರೆ ಇಂಡಿಯನ್ ಏಷಿಯನ್ ಗೌರ್ಮೆಂಟು ಪೊಸಿಷನ್ನ ಬದಲಾಯಿಸ್ಕೊಂಡ್ರು.
ಬಟ್ ಓವರಾಲ್ ಆಗಿ ಈ ಕಂಪನಿ ಒಳ್ಳೆ ಕಂಪನಿ, ಇದ್ರೂ ತುಂಬಾ ಐನಿ ಓವರ್ ವ್ಯಾಲ್ಯೂಡ್, ಪ್ರಿಡಿಕ್ಷನ್ ಅಷ್ಟೇ ಮಾಡೋದಕ್ಕಾಗುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಇಷ್ಟೊತ್ತು ನಿಮ್ಮ ಸಮಯನ ಮೀಸಲಿಟ್ಟು ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಕನೆಕ್ಟ್ ಆಗಿ ಇದು ಕೆವಿನ್ ವಾಶ್ ಹೇಳಿದ್ರಂದ್ರೆ ಗೋಲ್ಡ್ಗೂ ಬೆಳ್ಳಿಗೂ ಬಾಟಮ್ ಬೀಳುತ್ತೆ. ಬೆಳ್ಳಿ ಆಲ್ರೆಡಿ ಅದೇ ರೀತಿನೇ ಹೋಗ್ತಾ ಇದೆ ಸರ್. ಸರ್, ಈಗ ಗೋಲ್ಡ್ ಬೀಳೋದಕ್ಕೆ ಚಾನ್ಸಸ್ ಇದೆ. ಧನ್ಯವಾದಗಳು. ನಿಮಗೆ ಏನಾದ್ರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ಮೇಲ್ ಐಡಿಗೆ ಮೆಸೇಜ್ ಮಾಡಿ, ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ.